ಜಗದೀಶ ನಾಡುವ ಜಗವೇ ನಾಟಕ. ನಾರಾಯಣ ನಾರಾಯಣ. ಜಗದೀಶ ನಾಡುವ ಜಗವೇ ನಾಟಕ. ಸಂಚಾರಿ ತಾನಾಗಿ ಹಾಡುವ ಜಗದೀಶ ನಾಡುವ ಜಗವೇ ನಾಟಕ. ನಾರಾಯಣ. ಸರಿಸರ ತಮಗೆ ಯಾರಿಗರೆನುವರೆ ಸರಿಸರ ತಮಗೆ ಯಾರಿಗರೆನುವರೆ ನೆನೆಯುತ್ತ ಮೆರೆಯುತ್ತ ವಿನೋದ ನಾಡುವ ಜಗದೀಶ ನಾಡುವ ಜಗವೇ ನಾಟಕ. ನಾರಾಯಣ.
ನಾರಾಯಣ. ಮಂತ್ರಿ, ಚಾಚಿವ ಚಾಚಿವ ಕಾಲ ಕಾಲಕ್ಕೆ ಮಳೆಗಾಲ ಆಗಿ ಬೆಳೆದ ಬೆಳೆಗಾಲು ಅಂದ್ರೆ ಕಾಲ ಕಾಲಕ್ಕೆ ಮಳೆಗಾಲ ಆಗಿ ಬೆಳೆದ ಬೆಳೆಗಾಲು ಗೆಲುವರೀಗ ಎಲ್ಲ ಪ್ರಜೆಗಳು ಅಂತೆ ಗೆಲುವರೀಗ ಎಲ್ಲ ಪ್ರಜೆಗಳು ಚೋಟಾಗಿ ಬಾಳುವರೈ ಎಲೈ ಸಚಿವ ನೀನೆಯಿಂದಲೇ ಹಿಡಿದೀಯ ಮಂತ್ರಿ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲ ಸೌಖ್ಯದಿಂದಿರುವರಿ, ಅದನ್ನು ತಿಳಿಸು. ಮಹಾರಾಜ, ಲುಪಾಪ ಪೇಳವೆ ಕೇಳೈ ಗೋಪ ಲುಪಾಪರ ಪೇಳವೆ ಕೇಳೈ ಗೋಪ ಲುಪಾಪರ ಪೇಳವೆ ಕೇಳೈ ಗೋಪ ನಿಸ್ತೋರದಿ ಪದಗಳಲ್ಲವೋ ಇಷ್ಟೋರದಿ ಪ್ರಜಗಳು ಆತ್ಮಾನಂದ ಬರೀಕರಕ್ಕಾಗಿ ಆತ್ಮಾನಂದ ಭರಿತರಾಗಿ ಕೆರಗಳ ಕೇಳೆ ಕೇಳೆ ಮಹಾರಾಜ, ನಮ್ಮ ರಾಜ್ಯದಲ್ಲಿ ಬೆಳೆಗಳನ್ನು ಸುಕೊಂಡವರು ಮತ್ತೇನೋ ಪಡೆ. ಬೇಷ್, ಬಹಳ ಸಂತೋಷವಾಯ್ತು. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಸೇನಾಧ್ಯಕ್ಷನೇ,
ಮಹಾಪ್ರಭು, ಕೇಳೈ ಸೈನಾದಿನಾಥ ನಮ ಸೈನದಾದಿ ಕೇಳೈ ದಕ್ಷಿಣೆ ಮಹಾಪ್ರಭು, ಚತ್ತೂಪರ ಮುಕ್ತಿ ಸಂಗಮು ದಕ್ಷಿಣೆ ಮಹಾಪ್ರಭು, ಶತ್ರುಪರ ಮುಕ್ತಿ ಸೈನ್ಯವು ನಿತ್ಯ ಬಿಡಿಯುತ್ತಲೇ ತೊಲ್ಲು ಸಗೊಂಡು ಮಹಾಪ್ರಭು, ಮುಕ್ತಿ ಬಿಡಿಯುತ್ತಲೇ ತೊಲ್ಲು ಸಗೊಂಡು ಮಿತ್ರರಂತೆ ಬಾಳುತ್ತಿರುವರು ಮಹಾಪ್ರಭು, ಮಿತ್ರರಂತೆ ಬಾಳುತ್ತಿರುವರು ಮಿತ್ರದಿಸೆಯ ಸಾಕ್ಷಿಯ ಬೇಳೈ ಸೈನ್ಯಾದಿನಾಥಾನೆ ನಮ ಸೈನ್ಯದಾದಿ ಬೇಳೈ ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ಅಪ್ಪಣೆ ಆದರೆ ಮಹಾಪ್ರಭು. ಭೂಪ ಲಾಲಿಸೆ ನಯ್ಯ, ವಕ್ಯವನಿಗ ಭೂಪ ಲಾಲಿಸೆ ನಯ್ಯ. ಸೈಂದ ತಂಡಾದಿರ್ಕೊ ಮಂಡೇಗಳು ಕಂಡಿತೆ, ಸೈಂದ ತಂಡಾದಿರ್ಕೊ ಮಂಡೇಗಳು ಕಂಡು ಚಂಡ ಪ್ರಚಂಡ ಬೇರುಂಡಾದ ಮೆರೆಯುವೆ, ಚಂಡ ಪ್ರಚಂಡ ಬೇರುಂಡಾದ ಮೆರೆಯುವೆ. ಭೂಪ ಲಾಲಿಸೆ ನಯ್ಯ, ವಕ್ಯವನಿಗ ಭೂಪ ಲಾಲಿಸೆ ನಯ್ಯ. ಹೆತ್ತ ನೋಡಲು ಬಲ್ಲು ಶತ್ರು ಸೈನ್ಯಗಳೇ, ಹೆತ್ತ ನೋಡಲು ಬಲ್ಲು ಶತ್ರು ಸೈನ್ಯಗಳು ಕತ್ತಿ ಹಿನ್ನೆಲೆ ಅವರ ಶಿರವನ್ನು ಕಡಿಯುವೆ, ಕತ್ತಿ ಹಿನ್ನೆಲೆ ಅವರ ಶಿರವನ್ನು ಕಡಿಯುವೆ. ಭೂಪ ಲಾಲಿಸೆ ನಯ್ಯ, ವಕ್ಯವನಿಗ ಭೂಪ ಲಾಲಿಸೆ ನಯ್ಯ. ಕತ್ತಿಗಳು ಜಳಪಡಿಸುವೆ, ಕತ್ತಿಗಳು ಜಳಪಡಿಸುವೆ. ಎತ್ತೆತ್ತ ನೋಡಲು ಬೆಳಗುವುದು ನಮ್ಮ ಉತ್ತಮವಾದ ಸೈನ್ಯ. ಆ, ಮಹಾರಾಜ, ಸೇನಾಧ್ಯಕ್ಷರೇ, ನಮ್ಮ ಸೈನ್ಯವು ಸದಾ ಒಬ್ಬ ಶತ್ರುಗಳ ಪಡೆಯನ್ನು ಅಡಗಿಸಿ ನಿರಂತರವು ತಮ್ಮ ಸೇವಕರನ್ನಾಗಿಸ ಮಾಡಿರುವೆನು. ಮತ್ತೇನಪ್ಪಣೆ ಮಹಾಪ್ರಭು? ಬಹಳ ಸಂತೋಷವಾಯಿತು. ನಿನ್ನ ಬಿಡದಲ್ಲಿ ನೀನು ಕುಳಿತು. ಅಪ್ಪಣೆ ಆಗಲಿ ಮಹಾಪ್ರಭು. ಮಂತ್ರಿ, ಸೈನ್ಯಾಧ್ಯಕ್ಷ ಮಹಾಪ್ರಭು, ಹರಿಚಾವಂತನಾದ ಕರುಣ ಕರುಣದು ಮರೆಯುವುದೀಗಲ ವರಮಾತ ಸೈನ್ಯ ಮರೆಯುವುದೀಗಲ. ಮಂತ್ರಿ, ಸೈನ್ಯಾಧ್ಯಕ್ಷ ಮಹಾಪ್ರಭು, ಕಾಲ ಕಾಲಕ್ಕೆ ನೀನೇ ಎಂಬಳು ನೀ. ಮಂತ್ರಿ, ಮಹಾರಾಜ, ಮಹಾಪ್ರಭು, ಕಾಲ ಕಾಲಕ್ಕೆ ನೀನೇ ಎಂಬಳು ನೀ. ತಡ ಮಾಡದೆ ತಡ ಮಾಡದೆ ನೀನೇ ಈಗ ನೀನ ಹರಿಷಾವಂತನಾದೆ ಕರುಣ ಕರುಣದೆ ಮರೆಯುವುದೀಗಲೇ ಹೊರಮ
ಮಹಾಪ್ರಭು ಸೇನಾಧಿಪತಿ, ಮಹಾಪ್ರಭು ನಿನ್ನಂತ ಮಂತ್ರಿಯು, ನಿನ್ನಂತ ಸೈನ್ಯಾಧಿಪತಿಯು ನನ್ನ ರಾಜ್ಯದಲ್ಲಿರುವಾಗ ನನಗೂ ಕುಂದು ಅಂದರೇನು? ನಿಮ್ಮ ಸಾಹಸವನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಅಪ್ಪಣೆ ಅವಲೇ ಮಹಾಪ್ರಭು. ಹರಲಿ ನಾರಾಯಣ ನಾರಾಯಣ. ಶ್ರೀ ಹರಿ ಮುರಾರಿ ಚಕ್ರಧಾರಿ ನಾರಾಯಣ ನಾರಾಯಣ ವನಮಾಲೆ ವರದ ಅರಣ ವನಮಾಲೆ ವರದ ನಾರದ ಸಂಗೀತ ಲೋಲ ನಾರಾಯಣ ವನಮಾಲೆ ನಾರಾಯಣ ನಾರಾಯಣ. ನೀರಜವದನ ನೀರಜನಯನ ನೀರಜವದನ ನೀರಜನಯನ ಬಾಹುರ ಕೋಟಿ ಭಾಗ್ಯ ವಿಧಾನ ನಾರಾಯಣ ನೀರಜವದನ ನೀರಜನಯನ ಮೋಹನ ರಮಣಿ ಮೋಹನ ಗೌರಿ ಪಾವನ ನಾರಾಯಣ 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 ವರದ ನಾರದ ಸಂಗೀತ ಲೋಲ ನಾರಾಯಣ ನಾರಾಯಣ ದೀನರದಾದ ಭಾವಾದೀನ ನಾರಾಯಣ ನಾರಾಯಣ ದೀನರದಾದ ಭಾವಾದೀನ ಬಾಹುಗ ಕೋಟಿ ಭಾಗ್ಯ ವಿಧಾತ ನಾರಾಯಣ ಬಾಹುಕ ಕೋಟಿ ಭಾಗ್ಯ ವಿಧಾತ ಸೇವಕ ಮುನಿ ಜನ ವರ ಸಂಜಾತ ಸೇವಕ ಮುನಿ ಜನ ವರ ಸಂಜಾತ ಸೇವಕ ಮುನಿ ಜನ ವರ ಸಂಜಾತ ದೇನರ ದೇನವನ ದೇನರ ದೇನವನ ದೇವ ಪಾವನ ನಾರಾಯಣ ನಾರಾಯಣ ನಾರದ ಸಂಗೀತ ಲೋಲ
ಪೂಜ್ಯರಿಗೆ ವಂದಿಸುವನು. ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ರಾಜೇಂದ್ರ, ಇಲ್ಲಂತೆ ಇಲ್ಲಂತೆ ಇಲ್ಲ ಇಲ್ಲ ಇಲ್ಲಂತೆ ಪೂಜ್ಯರೇ, ಮುನಿವರನ ತಮ್ಮ ಆಗಮನದಿ ಪೂಜ್ಯರೇ, ಮುನಿವರನ ತಮ್ಮ ಆಗಮನದಿ ಮುನಿವರನ ತಮ್ಮ ಆಗಮನದಿ ಧನ್ಯನಾದನೋ ಇಳಿಯೋ ಮುನಿಪ ರಾಜೇಂದ್ರ, ತಾವಾಗಮಿಸಿದ ಪರ್ಯಾಯವೋ ರಾಜೇಂದ್ರ, ತಾವಾಗಮಿಸಿದ ಪರ್ಯಾಯವೋ ಹಿಂದು ಎನ್ನೊಡನೆ ಹೇಳಬೇಕೈ ಮುನಿಪ ತಾವಾಗಮಿಸಿದ ಪರಿಹಾರವು ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸುವಂತನಾಗಿ ಪೂಜ್ಯರೇ. ರಾಜೇಂದ್ರ, ಪೂಜ್ಯರೇ, ರಾಜೇಂದ್ರ, ಪೂಜ್ಯರೇ, ನಿನ್ನ ರಾಜ್ಯದಲ್ಲಿ ತಪ್ಪದೆ ಯಜ್ಞಯಾಗಾದಿಗಳು ಮಾಡುವುದರಿಂದ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಬಹಳ ರಾಜ್ಯದ ಜನತೆ ಬಹಳ ಸುಖ ಸಂತೋಷದಿಂದಿರುವರು. ನಾರಾಯಣ ನಾರಾಯಣ. ರಾಜೇಂದ್ರ, ಪೂಜ್ಯರೇ, ಆದರೆ ಒಂದು ಚಮತ್ಕಾರವೂ ಇರುವುದು. ಪೂಜ್ಯರೇ, ಗ್ರಹಗಳ ಚಮತ್ಕಾರವೆಂದರೆ ಏನು ಪೂಜ್ಯ? ಹೌದು ರಾಜೇಂದ್ರ. ರಾಜೇಂದ್ರ, ಆ ಗ್ರಹಗಳ ಚಮತ್ಕಾರವನ್ನು ನಿನ್ನ ಅರಮನೆಯ ಪಂಡಿತರನ್ನು ಕರೆಸಿ ಕೇಳಿದರೆ ಅವರು ಬಹಳ ಗ್ರಹಗಳ ವಿಚಾರವಾಗಿ ಬಹಳ ಸಂಕ್ಷಿಪ್ತವಾಗಿ ಹೇಳುವರು ರಾಜೇಂದ್ರ. ಪೂಜ್ಯರೇ, ಹಾಗಾದರೆ ತಮ್ಮ ಪಾದಕ್ಕೆ ವಂದಿಸುವನು. ತಾವಿನ್ನು ಹೋಗಿ ಬರಬಹುದು. ರಾಜೇಂದ್ರ, ನೀನು ಹೋಗಿ ಬರುವೆನು. ನಾರಾಯಣ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ, ನಿನ್ನ ಗುಣಗಾನ ಮಾಡಲು ನಾ ಪಾತ್ರಧಾರಿ. ನಾ ಬರಿಯ ನೀನೇ ವೈಣಿಕನು ನೀನಾಡಿಸಿದಂತೆ ಹಾಡುವೆನು ನಾನು ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ಭಗವತರ ಹೃದಯದಿ ನಲಿದಾಡಿ ಮುನಿಗಳ ಮನದಲ್ಲಿ ಮನೆ ಮಾಡಿ ಭಗವತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಅಭಯವ ಕೊಡುವ ಕರೆದರೆ ಬರುವ
ಅಭಯವ ಕೊಡುವ ಕಾಪಾಡುವ ಕರುಣಾಳು ತಂದೆ. ಕಾಪಾಡುವ ಕರುಣಾಳು ತಂದೆ. ಕಮಲ ನಯನ ಕಮಲ ರಮಣ ನಾರಾಯಣ. ಕಮಲ ನಯನ ನಾರಾಯಣ. ಕಮಲ ನಯನ ದುಷ್ಟರನ ಶಿಷ್ಟನು ತಂದವನು ನೀ, ಭಕ್ತಿ ಕೊಡುವವನು ನೀನೇ, ಮುಕ್ತಿ ಕೊಡುವವನು ನೀನೇ. ನಿನ್ನ ಮಹಿಮೆಯ ಬಲ್ಲವನು ನೀನೇ. ಗರ್ವದಿ ಮದಿಸಿದ ದಾನವರು ಮದ ಬೇರುತ ಮರೆಯುತ ಗರ್ಜಿಸಲು ಹರಾಣ. ಗರ್ವದಿ ಮೆರೆಯುತ ದಾನವರು ಮದ ಬೇರುತ ಮರೆಯುತ ಗರ್ಜಿಸಲು ದುರುಳರ ಹಣಿಸಿ ಅಭಯವ ಗಳಿಸಿ ಹಾರೋಣ. ದುರುಳರ ಹರಿಸಿ ಅಭಯವ ಗಳಿಸಿ ಕಾಪಾಡುವ ಕರುಣಾಳು ತಂದೆ. ಕಾಪಾಡುವ ಕರುಣಾಳು ತಂದೆ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ. ಕಮಲ ರಮಣ ನಾರಾಯಣ. ಕಮಲ ವದನ ಕಮಲ ನಯನ ನಾರಾಯಣ ನಾರಾಯಣ ನಾರಾಯಣ. ಅಂದದ ಶಿಲೆಯೊಂದು ನಲಿದಾಡಿದೆ, ಅಂದದ ಶಿಲೆಯೊಂದು ನಲಿದಾಡಿದೆ. ಅದರ ಪನ್ನೀರ ಪರಿಮಳ ಹೂಬಿರಿದೋ. ಅಂದದ ಶಿಲೆಯೊಂದು ನಲಿದಾಡಿದೆ. ಮೋಹಿನಿ ಎಂಬುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎಂಬುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕಿಯೇ ನಿನಗೆ ಇವು ಅಲ್ಲವೇ. ನಾಯಕಿಯೇ ನಿನಗೆ ಇವು ಅಲ್ಲವೇ. ಎನ್ನ ಮನದನ್ನು ಸೆಳೆಯುವ ಚೆಲುವಲ್ಲವೇ. ಗಂಧ ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆಯೊಂದು ನಲಿದಾಡಿದೆ.
ಮಾಲೆಯ ಹೊತ್ತು ತಂದಿಹ ಆ ಹೆಣ್ಣೊಂದು ಮುತ್ತಿನ ಮಾಲೆಯ ಹೊತ್ತು ತಂದಿಹ ಆ ಹೆಣ್ಣೊಂದು ತಾತೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಹೊತ್ತಿನ ಮಾಲೆಯ ಹೊತ್ತು ತಂದಿಹ ಆ ಹೆಣ್ಣೊಂದು ತಾತೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು ದುಂಬಿಯ ತೆರತಿ ಆಡುತ್ತಾ ಬರುವುದು ದುಂಬಿಯ ತೆರತಿ ಆಡುತ್ತಾ ಬರುವುದು ದುಂಬಿಯ ತೆರದಿ ಆಡುತ್ತಾ ಬರುವುದು ದುಂಬಿಯ ತೆರದಿ ಆಡುತ್ತಾ ಬರುವುದು ದುಂಬಿಯ ತೆರದಿ ಅಂದದ ಶಿಲೆಯೊಂದು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೊಂದು ನಲಿದಾಡಿದೆ 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 ಸಾದ ಪದ ಸಾದ ಸಾದ ಪದ ಸಾದ ಸಾದ ಪದ ಸಾದ ರೀ 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 ಗಾಡಿ ಸಾದ ಪದ ಸಾದ ಸಾದ ಪದ ಸಾದ ಸಾದ ಪದ ಸಾದ ಸಾದ ಪದ ಸಾದ ರೀ 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 ಗಾಡಿ ಸಾದ ಪದ ಸಾದ ಕಪದರಿ ಕೈ ಸರಿ ಸಾ ಸಾ ಕಪಗರಿ ಕರಿ ಸರ ಸಾ 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 ಸರ ಸರ ಪದ ರೀ 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 ಪದ ಗ ಗ ಗ ಗ ಪದ ಸಾ ಸಾ ಸದ ಸದ ಪದ ರೀ 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 ಪದ ಗ ಗ ಗ ಗ ಪದ ಸಾ ಅಂದದ ಶಿಲೆಯೊಂದು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಪರಿಮಳಿದು ಅಂದದ ಶಿಲೆಯೊಂದು ಅಂದದ ಶಿಲೆಯೊಂದು ನಲಿದಾಡಿದೆ दाम तकला झेण दाम तकला झेण दाम तकला झेण तक दिया तो भले भले आओ ಭಲೆ दीप तक तक दिना दीप तक दिन दिन दीप तक तक दिना दीप दिन दिन दिगिर दो ता दिगिर दो ता दिगिर दो ता दिगिर दो दिगिर 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 तो भले भले Taridam, 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 taridam. Tanta, jana dita, jana dom, tanta, jana tanta dita. Hey, kudugur dilla, wangur dilla, cuma cuma tanta, jana kudugur dilla, wangur dilla, cuma cuma tanta. 1, 2, 3, 4, 5, 6, 7, 8. ಅಂದದ ಶಿಲೆಯೊಂದು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೊಮ್ಮುತ್ತಿದು ಅಂದದ ಶಿಲೆಯೊಂದು ನಲಿದಾಡಿದೆ ಶಿಲೆಯೊಂದು ನಲಿದಾಡಿದೆ ಅಂದದ ಶಿಲೆಯೊಂದು
ಜೊತೆಗೆಯನ್ನು ಹೇಗೆ ರಾಜ್ಯ ಎನ್ ಕೃಷ್ಣಪ್ಪ ಅವರಿಂದ 1000 ರಾಜರ ಮನೆಯಲ್ಲಿ ಭೋಜನವೆಂದರೆ ಭೋಜನವಾದರೂ ಹೊರಡುವೆವೋ. ರಾಜರ ಮನೆಯಲ್ಲಿ ಭೋಜನವೆಂದರೆ ಭೋಜನವಾದರೂ ಹೊರಡುವೆವೋ. ರಾಜನಿಗೆ ಭೋಜನವೋ ಕಾಣಿಪದು ಕಮಲ ನಾಮಲ್ಲೇ. ಗಸಗಸೆ ಪಾಯಸ ಕರ್ವ ಬಟೋ ಸುಬ್ಬಂಬಟರೆ ನಾ ಬರುವೆ. ಗಸಗಸೆ ಪಾಯಸ ಕರಿಹೊಬ್ಬಟ್ಟು ತುಪ್ಪಬಟ್ಟೆ ನೀರು ಬನ್ನಿ. ಗಸಗಸೆ ಪಾಯಸ ಕರ್ವ ಬಟೋ ಸುಬ್ಬಂಬಟರೆ ನಾ ಬರುವೆ. ರಾಜನಗೆ ಭೋಜನವೋ ರಾಜನ ಸುಖಬಲ ನಾ ಬಲ್ಲೆ ನಾ ಬಲ್ಲೆ. ಏನ್ರಿ ಅಕ್ಕಬಟ್ರಿ, ನಮಸ್ಕಾರ. ಯಾವಾಗ ಬರೋಣವಾಯ್ತು? ನಿಮಿಷಾರ್ಧವಾಯ್ತು. ಎಲ್ಲಿ ಅವರು ಸುಬ್ಬಮ್ಮಟ್ರು ಬರ್ಲಿಲ್ವೋ? ಬರ್ತಾ ಇದಾರೆ ಅವರು. ಇನ್ನು ಆವಾಗಲೇ ಎಲ್ಲಿ ಬರ್ತಾರೆ? ಮನೆಯಾಳ್ರು. ಮನೆಯಾಳ್ರು ರಾಜರ ವನದಲ್ಲಿ ಭೋಜನವೆಂದರೆ ಯೋಜನವ ಹೊರಡುವವೋ. ಈ ಜಗದಿ ಭೋಜನವೇ ರಾಜಪಸು ಕವನ ಹಪ್ಪಳ ಚಂಡಿಗೆ ಉಪ್ಪಿನ ಕಾಯಿಗಳ ದಪ್ಪ ದಪ್ಪ ಲಾಡೊಂಡೆಗಳು. ಹಪ್ಪಳ ಚಂಡಿಗೆ ಉಪ್ಪಿನ ಕಾಯಿಗಳು ದಪ್ಪ ದಪ್ಪಲ ಡೊಂಡಿಗಳು. ಉಪ್ಪಿನಕಾಯಿ ಸಪ್ಪಡಿಸಿ ಎಪ್ಪತ್ತಾದರೂ ಲೋಗುಗಳು. ಓಹೋ, ಏನ್ರಿ ಸ್ವಾಮಿ ಚಿಂತಾಮಣಿ ಭಟ್ರೆ? ಒಂದು ಸಮಯ ಕಿಟ್ಕಿನಲ್ಲಿ ಭಟ್ರೆ. ಓಹೋ, ತಮಗೆ ತಮಗೆ ನಮೋ ನಮಃ. ಸ್ವಾಮಿ. ಸರಿ ಸ್ವಾಮಿ, ತಮಗೂ ನಮ್ಮ ಸ್ವಾಮಿ. ನಮ್ದು ಸೇನೆ ಅಂತ ತಗೊಳ್ರಿ ಸ್ವಾಮಿ. ಓಹೋ, ಏನ್ರಿ ಸ್ವಾಮಿ ಎಮ್ರಿ ಭಟ್ರೆ? ತಮಗೂ ನಮಸ್ಕಾರ. ನಮಃ ಸ್ವಾಮಿ. ಸ್ವಾಮಿ ಸರಿ ಸುಬ್ಬಮ್ಮನಿಂದ ಸ್ವಾಮಿ, ಬರಲಿಲ್ಲ ತಾವು ಸ್ವಾಮಿ. ಎಲ್ಲಿ ಹೊರಟಿರುವುದು? ರಾಜಸ್ಥಾನಕ್ಕೆ ಹೊರಡ್ಬೇಕಲ್ಲ ಸ್ವಾಮಿ. ಅದೇನ್ ಸ್ವಾಮಿ ಅಷ್ಟು ಜೋರಾಗಿ ಮಾತಾಡೋದೇನು ಒಳಗೊಳಗೆ ಏನಿಲ್ಲ ಇದು? ಅಲ್ಲ ಸ್ವಾಮಿ, ರಾಜಸ್ಥಾನದಲ್ಲಿ ರಾಜರು ಏನೋ ನಮಗೆ ಬಹುಮಾನ ಕೊಡ್ತಾರಂತೆ, ಅದರಿಂದ ರಾಜ್ಯಸಭೆಗೆ ಹೋಗ್ಬೇಕು. ಸರಿ ಸ್ವಾಮಿ, ನಾವೇನೋ ಹೋಗೋದನ್ನ ಸರಿ, ಅಲ್ಲಿ ಲಂಚ ಮಟ್ರು ಬಂದ್ರೇನೆ ನಮ್ ಕೈಲಿ ದಾರಿ. ಅವ್ರು ಇನ್ನೇನ್ ಬರ್ತಾ ಇರ್ಬೋದು, ಅವ್ರು ಸ್ವಲ್ಪ ಗಡ್ಡಿ ಊರ್ಕೊಂಡು ಕುಟ್ಕೊಂಡು ಅವ್ರು ಆವಾಗಲೇ ಎಲ್ಲಿ ಬರ್ತಾರೆ ಸ್ವಾಮಿ? ಮನೆಯಾಳ್ರು. ಅನ್ಬೇಡಿ ಸ್ವಾಮಿ, ಮಲ್ನಾಡ್ರು ಸ್ವಾಮಿ ಅವ್ರು ಇನ್ನ ಎಲ್ಲಿ ಬರ್ತಾರೆ ಸ್ವಾಮಿ? ಅವ್ರು ಬಂದ್ರೇನೆ ನಮ್ಗೆ ಟಿಕೆಟ್ ಸಿಕ್ಕೋದು. ಹಂಗೆ ಮಾಡಿ ಸ್ವಾಮಿ. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೊರಡುವೆವು. ಭೋಜನವು ಹಪ್ಪಳ ಚೇಂಡಿಗೆ ಉಪ್ಪಿನ ಕಾಯಿಗಳು ತಪ್ಪಾದ
ಬಲೆ ಕಾರದ ಕಡವ ಕಡವ ಗಿಡವು ಬಲೆ ಕಾರದ ಕಡವ ಗೊಂಡಗೆ ಮಾಡಿದ ಅದವನ್ನೋರು ಎಪ್ಪತ್ತಾದರ ಹಾಗಲಿಲ್ಲ ಚಿತ್ರರೆಲ್ಲ ಬನ್ನಿ ನಾವು ಚಿತ್ರವಾಗಿ ಬರುವ ಬನ್ನಿ ಸಮಯ ಬನ್ನಿ 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 ನಾವು ಚಿತ್ರದಲ್ಲ ಸೇರುವ ಬನ್ನಿ ಸಮಯ ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ ಸ್ವಾಮಿ. ಏನು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಎಲ್ಲಾ ವಯಸ್ಸಿನವರೇ ಸೇರಿಬಿಟ್ಟಿದ್ದೀರಲ್ಲೋ ಸಮಯ ಸೇರಿದ್ವಿ ಸ್ವಾಮಿ ಸೇರಿದ್ವಿ. ಇವ್ರೆಲ್ಲಿ ಸಿಕ್ಕಿಬಿಟ್ರು ಈ ತಿಥಿ ಪಕ್ಕದಲ್ಲೇ. ಅಲ್ಲೋ ಮೊನ್ನೆ ಇಲ್ಲಿ ಬಾಗಲೂರಿಗೆ ಒಂದು ಗೃಹ ಪ್ರವೇಶ ಮಾಡ್ತಾ ಇದ್ರಲ್ಲ ಇವರು ಅದರಲ್ಲಿ ನೀನು ಸೇರಿದ್ಯೋ ನಮ್ಮ ಪಕ್ಕದಲ್ಲೇ ಇದ್ರು ಸ್ವಾಮಿ ಅವರು. ಬಹಳ ಜೋರಾಗಿ ಸೇರಿದೆ ನಿಮ್ಗೆ ಹೌದು. ಆದ್ರೆ ನಿನ್ಗೆ ಹೊಟ್ಟೆ ಸ್ವಲ್ಪ ಜಾಸ್ತಿ ಆಗಿ ಬಿಟ್ಟಿದ್ದೆಲ್ಲೋ ಸ್ವಾಮಿ ಏನೋ ಏನು ತಡವಾಗ ಬಂದ್ರಿ ಹಲ್ಲೋ ಮನೆಯಲ್ಲಿ ಕಬ್ಬಿಣಿ ಫೆಟ್ಟಿ ಬೀರು ಏನು ನಿನಗೆ ಗೊತ್ತಿಲ್ಲವೇನೋ ಅಯ್ಯ ಹಾಳು ಮುಂಡೆ ಮಗನೇ ಮೂರ್ ಈ ಬೀಗ ಹಾಕೊಂಡ್ ಬಂದಿದ್ದೀನಿ ಸ್ವಾಮಿ, ಮೂರ್ ಈ ಬೀಗ. ಪಬ್ಲಿಕಲ್ಲಿ ಹೊಟ್ಟೆ ಮೇಲೆ ದರ್ಶನ ಬಂದಿದ್ದಿಲ್ಲ ಅಯ್ಯ ಮುಂಡೆ ಮಗನೇ ಮನೆಯಲ್ಲಿ ಏನು ಗೊತ್ತಿಲ್ವ ನಿನಗೆ ಗತಿ ಇಲ್ಲ ಸ್ವಾಮಿ ಅದಕ್ಕೆ ಊಟಕ್ಕೆ ಬಂದಿದ್ದೀವಿ ಅಲ್ಲೋ ಲಕ್ಷ್ಮಿ ಅಂದ್ರೆ ಅಷ್ಟೊಂದು ತಾಶರಾಗಿ ಆಯ್ತು ನನಗೆ ಏ ಸೋದರ ಮುಂಡೆ ಮಗನೇ ಹೇಳಿ. ಲಕ್ಷ್ಮಿ ತಾಶಾರ ಮಾಡ್ಬೇಡ ಸ್ವಾಮಿ ನೀವು ಇದೆಲ್ಲ ಧರಿಸ್ಕೊಂಡ್ಬಿಟ್ಟಿದ್ದೀರಿ ಇದೆಲ್ಲನ ಭದ್ರವಾಗಿ ಲಕ್ಷಣವಾಗಿ ಮನೆಯಲ್ಲಿ ಮುಡಗೋ ಇಲ್ದ ಹೋದ್ರೆ ಕಾಲ್ ತೆಗೆದು ಹಾಸ್ಯ ಕೊಡ್ಲಂದ್ರೆ ನಾಶ ಹಿಡಿದು ಹೋಗ್ಬಿಡ್ತೀಯೋ ನೀವೆಲ್ಲ ಹಂಗೆ ಮಾಡ್ಕೊಂಡ್ ಬಂದಿದ್ದೀರಿ ಸ್ವಾಮಿ. ಯಾವತ್ತು ಬುದ್ಧಿ ಬರ್ತದೋ ನಿಮ್ಗೆ ಇವನ್ ದೊಡ್ಡವನಿದ್ದಾನೆ ಹೇಳ್ಕೊಡಕ್ಕಿಲ್ಲ ಶಿಶುಗಳಿಗೆ ನನಗೂ ವಯಸ್ಸಾಯ್ತು ಎಲ್ಲ ಸ್ವಲ್ಪ ಕಲ್ಕೊಳ್ರಿ ಅದೇನ ಸ್ವಲ್ಪ ಸ್ವಲ್ಪ ಹೇಳ್ಕೊಡಿ ಸ್ವಾಮಿ ನಾವು ಕಲ್ತ್ಕೊಂತೀವಿ ಬನ್ನಿ ಸ್ವಾಮಿ ಹೇಳಿ ಸ್ವಾಮಿ. ಆದ್ರೂ ನೀವು ದೊಡ್ಡವರು ತಾವೆಲ್ಲ ಎಲ್ಲಿಗೆ ಹೊರಟಿದ್ದೀರಿ ರಾಜಸ್ಥಾನ ಸಭೆಗೆ ಹೊಟ್ಟಿದ್ದೀವಿ. ಏನೋ ರಾಜ ಹೋಗಿಬಿಟ್ಟಿದ್ದಾರೆ ರಾಜಸ್ಥಾನಕ್ಕೆ ಹೋಗಿದ್ದು ರಾಜಸ್ಥಾನಕ್ಕೆ ಹೋಗ್ತೇವೆ ಸ್ವಾಮಿ. ರಾಜಸ್ಥಾನಿಗೆ ಓ. ಅಲ್ಲಿ ಏನು ವಿಶೇಷ ಏನೋ ವಿಶೇಷವಿದೆ ಅಂತ ಬರೀ ಹೇಳಿದ್ದಾರೆ ಹೋಗ್ಬೇಕು. ಅಲ್ಲೋ ಅಲ್ಲಿ ಏನಾದ್ರು ನನಗೆ ಅಷ್ಟೇ ಇದೆಯೋ ಓ ಇದೆಯಂತೆ ಇಷ್ಟು ದುಡ್ಡು ಕಾಸು ಏನು ಬರೋದಿದೆಯೋ ಏನೋ ಎಲ್ಲ ಕೊಡ್ತಾರಂತೆ. ಹೋಗಿ ನೋಡೋದು. ನೀವು ಬರ್ಬೇಕಂತ ಅದಕ್ಕೆ ಹೊರಡೋಣವಾ ಆದ್ರೂ ನಾವೆಲ್ಲ ಅಲ್ಲಿಗೆ ಹೋಗ್ಬೇಕು ಹೌದೌದೌದು ಆದ್ರೆ ಅಲ್ಲಿ ಏನಾದ್ರೂ ಪೂಜೆ ಪುಷ್ಕರ ಇದೆಯೋ ಪುಷ್ಕಾರ ಇದೆ ಪೂಜೆ ಇದೆ ಎಲ್ಲ ಇದೆ ಆ, ಆ ಗ್ರಹಗಳ ವಿಚಾರ ಅವರಿಗೆ ತಿಳಿಸಿ ಅವರು ಕೊಡಂತ ಸಾಮಾನುಗಳು ತೆಗೆದುಕೊಂಡು ಬರೋದು. ಅಲ್ಲೋ ನಾನು ಸ್ವಲ್ಪ ಬಡ ಬ್ರಾಹ್ಮಣರು ನನಗೆ 12 ಜನ ಮಕ್ಕಳು ಅಲ್ಲಿ ಹೋದ ತಕ್ಷಣ ನಾವು ಗ್ರಹಗಳ ಪೂಜೆ ಬೇರೆ ಹೇಳ್ತಾ ಇದ್ರಿ ಅಲ್ಲಿ 9 ಗ್ರಹಗಳಿಗೆ 1001 ರೂಪಾಯಿ ಮಾಡ್ತಾರೆ ಹೌದು. ಅದ್ರಲ್ಲಿ ನೀವು 1 ರೂಪಾಯಿ ಮಾತ್ರ ಎತ್ಕೋಬೇಕು ನಿಮಗೆ ಮಿಕ್ಕಿದೆಲ್ಲ ನಿಮಗೆ ಕೊಡಬೇಕು. 1000 ರೂಪಾಯಿ ನಮ್ಮ ಜೋಬ್ನಲ್ಲಿ ಹಾಕ್ಬೇಕು ಓಹ್ ಅದಕ್ಕೆ ನೀವು ಮೂಟೆ ಕಟ್ಕೊಂಡ್ ಬಂದಿದ್ದೀರಿ. ಹೌದು 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 ಚೀಲ ದೊಡ್ಡದೇ ತಂದಿದ್ದೀವಿ ಹೇಳಿ. ಅಲ್ಲೋ ಓ. ನೀನು ಸ್ವಲ್ಪ ಏನನ ವಿದ್ಯೆ ಕಲ್ತಿದ್ಯೇನೋ ಕಲ್ತಿದ್ದೆ ಸ್ವಾಮಿ. ನಿಮ್ಮ ಅಪ್ಪನ ಭಾರಿ ಪಂಡಿತ ಅಂತ ಹೊಟ್ಟೆಯಲ್ಲಿ ಹುಟ್ಟಿದ್ಯಲ್ಲೋ ಏನಾದ್ರು ಸ್ವಲ್ಪ ಕಲ್ತಿದ್ದಾನೇನೋ ಕಲ್ತಿದ್ದಾರೆ ಇನ್ನೊಂದು ಮುಂದಕ್ಕೆ ನಿಂದಕ. ಹೌದಾ ಆದ್ರೂ ನೀನು ಸ್ವಲ್ಪ ಮುಂದಕ್ಕೆ ಹೋಗ್ಬೇಡ ನಮ್ಮ ಹಿಂದೆನೇ ಬಾರೋ ಆಯ್ತು. ಅಲ್ಲಿ ಎಡವಟ ಮಾಡಿ ನಮ್ಗೆ ಬರ ಅನ್ನ ಕಿಳ್ಬೇಡ ಇಲ್ಲ 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 ಆಹಾ ನಿಮ್ಗೆ ಕೊಟ್ಟು ಬಿಡ್ತೀರಿ ಎಲ್ಲಾನು ಸರಿ ಹೊರಡೋಣವಾ ಹೊರಡೋಣ. ಹೊರಡೋರ್ ಮುಂಚೆನೆ ಸ್ವಾಮಿ ನಮ್ಗಲ್ಲಿ ಬರಬೇಕಾದ ಏನೇನೋ ಸ್ವಲ್ಪ ಪಟ್ಟಿ ಮಾಡ್ಕೊಳ್ಳೋ ಹೊಟ್ಟಿ ಮಾಡ್ಕೊಳ್ಳೋಣ ಸ್ವಾಮಿ. ಹಾ. ನಾವು ಅಲ್ಲಿಂದ ಬಂದು ನಡೆದು ಸುಸ್ತಾಗಿದ್ದೀವಿ, ಸ್ವಲ್ಪ ಕುತ್ಕೊಂಡು ಹಾ. ವಿಶ್ರಾಂತಿ ತಗೊಂಡು ಹಾ. ಆಮೇಲೆ ಹೋಗೋಣ. ಕುತ್ಕೊಳ್ಳಿ. ಹೌದು ಹೌದು ಸಮಯ ಈಗ ಬನ್ನಿ. ಗಿಸ ಹಾಕಿ ಕೂತ್ಕೊಳ್ಳಿ ಅರೆ, ನಿಧಾನ ಮಂಡಿ ಸ್ವಲ್ಪ ಏಟಾಗಿದೆ ಮಂಡಿ ಎಲ್ಲ ನಡೆದು ಸುಸ್ತಾಗ್ಬಿಟ್ಟಿದೆ ಸ್ವಾಮಿಗಳೇ ಬನ್ನಿ ನೀಟ್ ಬಿಡಿ ಸ್ವಾಮಿ. ಹಾ ಸ್ವಾಮಿ ಎಲ್ಲ ಸ್ವಲ್ಪ ತಿಳಿಸಿ ಸ್ವಾಮಿ ಏನು ಸ್ವಾಮಿ ಸರಿ ಸ್ವಾಮಿ ಲಂಚ ಸ್ವಾಮಿ ಹೇಳಿ ಸ್ವಾಮಿ ಸುಬ್ಬಮಟ್ರೆ ನಾವು ಈಗ್ಲೇನೋ ರಾಜಸ್ಥಾನ ಹೌದು ಅಲ್ಲಿ ನಮಗೆ ಬರಬೇಕಾಗಿರೋ ಸಾಮಾನುಗಳು ಸ್ವಲ್ಪ ಹೇಳಿ ಸ್ವಾಮಿ. ನಾವೇ ಹೇಳ್ಬೇಕು ಸ್ವಾಮಿ ಹೇಳಿ ಲಂಚ ಸ್ವಾಮಿ ಬರ್ಕೊಂಡ್ಬಿಡ್ತೀವಿ. ಬೇಳೆ ಹುಳಿ ಮುಟ್ರೆ ಆ? ಪೆನ್ನು
ಏನಾದ್ರೂ ಇಟ್ಟಿದ್ದೀರಿ ಎಲ್ಲ ಇಟ್ಟಿದ್ದೀರಿ ಹೇಳಿ. ನನಗೆ ಸ್ವಲ್ಪ ಕಣ್ಣು ಸ್ವಲ್ಪ ಮುವ್ವಾಗಿದೆ. ಹೌದು 65 ವರ್ಷ ತುಂಬಿತು. ನಾನು ಹೇಳ್ತೀನಿ ಸ್ವಲ್ಪ ಪಟ್ಟಿ ಮಾಡ್ಕೊಳೋ. ಹೇಳಿ ಸ್ವಾಮಿ. ಸ್ವಲ್ಪ ಏನಾದರೂ SLC ಏನಾದರೂ ಪಾಸ್ ಮಾಡಿದ್ದೀರಾ? ಹಾ ಮಾಡಿದ್ದೀವಿ ಹೇಳಿ. ಹೇಳಿ ಸ್ವಾಮಿ. ಒಂದು ಅರ್ಧ ಕ್ವಿಂಟಲ್ ವರ್ಗು ಸೋನಾ ಮುಸಿರೇನೆ ಹಾಕು. ಸೋನಾ ಮಸೂರಿ, ಸೋನಿ ಮಸೂರಿ ಅಲ್ಲ, ಸರಿ. ಸೋನಾ ಮಸೂರಿ. ಅರ್ಧ ಕ್ವಿಂಟಲ್ ಹಾಕಿ ಸಾಕು. ಆಯ್ತು ಸ್ವಾಮಿ. ಒಂದು ಅರ್ಧ ಕ್ವಿಂಟಲು ಔಟ ತೊಗರಿ ಬೇಳೆ ಹಾಕು, ಸಣ್ಣ ತೊಗರಿ ಹಾಕು. ತೆಗ್ರಿ ಅಲ್ಲ, ತೊಗರಿ ಬರ್ಕೊಳ್ಳಿ. ಯಾವ್ದಾ ಬಿಡು. ಆಯ್ತು ಹೇಳಿ ಸ್ವಾಮಿ. ಅದ್ರ ಮೇಲೆ ಒಂದು ತೊಂಬೆ ಬಾಳೆಹಣ್ಣು ಹಾಕು, ಏಲಕ್ಕಿ ಬಾಳೆಹಣ್ಣು. ಸಾಕಾ ಸ್ವಾಮಿ? ವಾಲಕ್ಕಿನ ಸಾಕಾದೇನಾ? ಸ್ವಾಮಿ, ಯಾಲಕ್ಕಿನ ವಾಲಕ್ಕಿನ. ಯಾವ್ದೋ ಒಂದು ಹಾ. ಸ್ವೀಟ್ ಆಗಿರೋ ಬಾಳೆಹಣ್ಣು. ಸಾಕು. ಅದ್ರ ಮೇಲೆ ಒಂದು 25 ತೆಂಗಿನಕಾಯಿ ಹಾಕು. ಈಗ ತೆಂಗಿನಕಾಯಿ ರೇಟ್ ಜಾಸ್ತಿ ಆಗಿದೆ, ಹೌದು 50 ಸ್ವಾಮಿ. ರೂಪಾಯಿ ಹಾ ಹಾಕು. ಒಂದು 25 ಹಾಕು. ಆಯ್ತು ಬರ್ತಿದ್ದೀನಿ ಸ್ವಾಮಿ. ಅದೇನು ನನಗೆ ಸ್ವಲ್ಪ ಮರವು ಏನು ಇಷ್ಟು ದಪ್ಪ ಬರ್ತಲ್ಲೋ ಸ್ವಾಮಿ ಹೇಳ್ತೀನಿ ಇಲ್ಲಿ. ಅದೇ ಆಗ್ರಗಳು. ಏನದು? ಆಗ್ರ ಊಟ ಮಾಡಕ್ಕೆ. ಓಹೋ, ಬಾಳೆ ಅಗ್ರ ಬಾಳೆ ಆಗ್ರ. ಹಾಕು. ಅಲ್ಲ ಸ್ವಾಮಿ, ಕುಂಬಳಕಾಯಿ. ಕುಂಬಳಕಾಯಿ ಗುಂಬಳಕಾಯಿ ಅಂತ ಹೇಳಿ. ಅಲ್ಲೋ ಸ್ವಾಮಿ, ಅದೇ ನಮಗ್ ಬೇಕಾಗಿರೋದಲ್ವಾ? ಬೂದ್ ಕುಂಬಳಕಾಯಿ ತಿನ್ಬೇಡ, ಶುಗರ್ ಹೆಚ್ಚಾಗುತ್ತೆ. ನಾಟಿ ಕುಂಬಳಕಾಯಿ ಹಾಕೊಂದು 5. ನಾಟಿ 5 ಸಾಕಾ? ಆಯ್ತು ಸ್ವಾಮಿ. ಆಳ್ಗೊಂಡು ಅಂತ ಹೇಳ್ತಾ ಇದ್ದೆ. ಅದೇನೋ ಇಷ್ಟು ತಾನೇ ಆಟಾಡ್ತಲ್ಲ ಸ್ವಾಮಿ. ಪಡ್ಲಕಾಯಿ ಪಡಲ ಒಂದು 10 ಹಾಕು. ಓಹ್. ಯಾಕಂದ್ರೆ ನಮ್ಮ ಮನೆಯೊಳಗೆ ನಮ್ಮ ಹೆಂಗಸರಿಗೆ ಹಾಲು ಸಾರು ಅಂದ್ರೆ ಭಾರಿ ಇಷ್ಟ. ಹಾ ಪಡಕಾಯಿ ತಿಂದ್ರೆ ಶುಗರ್ ಇಲ್ಲ, BP ಹಿಂದಕ್ಕೆ ಹೋಗುತ್ತೆ. ಚಪಾತಿಗೆ ಹಾ ಕೂಟ್ ಮಾಡಿದ್ರೆ ಹೌದು. ಒಂದು 5 ಹಾಕು. ಹಾಕಿದ್ದೀನಿ ಸ್ವಾಮಿ. ಒಂದು 5 ಪಂಚೆ ಹಾಕು. ಆಯ್ತು ಆಯ್ತಾ ಸ್ವಾಮಿ. ಹೇಳಿ ಸ್ವಾಮಿ. ಎಲ್ಲ ಐದೇ ಹೇಳ್ತಾ ಅದ್ರ ಮೇಲೆ ಇದ್ದೀನಿ. ದಕ್ಷಿಣ ತಾಂಬೂಲ ಇದೆಲ್ಲ ಇರ್ತಲ್ಲ ಬಿಡಿ. ಅಲ್ಲ ಸ್ವಾಮಿ, ಹೇಳಿ ಸ್ವಾಮಿ. ನಾವು 6 ಜನ ಇದ್ದೀವಿ. ಹೌದು. ನೀವು ಐದೇ ಹೇಳ್ತಾ ಇದ್ದೀರಲ್ಲ, ಇನ್ನೊಬ್ರಿಗೆ ಏನ್ ಮಾಡೋದು? ಅಲ್ಲೋ ಸ್ವಾಮಿ, ನನಗೆ ಇದು ಬೇಕು. ಯಾವುದು? ಇದು ಛತ್ರಿ ಸ್ವಾಮಿ, ಅದು ಬರ್ಸಿ ಫಸ್ಟ್. ಒಂದು 6 ಹಾಕಿ ಸ್ವಾಮಿ. ಅಲ್ಲೋ, ಬಿಸಿಲಿನಲ್ಲಿ ನೀನು ಎಲ್ಲಿ ಓಡಾಡ್ತೀಯೋ? ಬಿಸ್ಲಲ್ಲೇ ನೋಡ್ಕೊಂಡು ಬರೋಕು ಛತ್ರಿ ಬೇಕು ಸ್ವಾಮಿ. ನಿಮ್ಮ ಮನೆ ಭಾರಿ ದೂರ ಆಗಿದೆಯಾ? ಹಾ. ಇರ್ಲಿ, ಇವನ್ ಛತ್ರಿ ಹಾಕಿಬಿಡಿ. ಹಾಕ್ಬಿಟ್ಟಿದ್ದೀನಿ ಸ್ವಾಮಿ. ಅದ್ರ ಮೇಲೆ ದಕ್ಷಿಣ ತಾಂಬೂಲ ಇದ್ದೇ ಇರ್ತಲ್ಲ. ಹೌದು. ಸರಿ ಸ್ವಾಮಿ, ಲಂಚಂ ಬಿಟ್ರೆ ಇನ್ನೂನು ಇದೆಯಾ? ತಾವಿದ್ರಲ್ಲಿ ಎಷ್ಟು ಮಾತ್ರ ಗೊತ್ತಿಲ್ವಲ್ಲ ಸ್ವಾಮಿ. ಏನು ಅದು ಹೇಳ್ಬೇಕಾ? ಅದು ಸ್ವಲ್ಪ ತಿಳಿಸಿ ಸ್ವಾಮಿ. ಅದು ಸ್ವಲ್ಪ ಬರ್ಕೊಳ್ಳಿ. ಹೇಳಿ. ಒಂದು 25 ಪ್ಲೇಟ್ ಚಿತ್ರಾನ್ನ. ಕಡಲೆ ಬೀಜ ಜಾಸ್ತಿ ಇರಲಿ. ಎಣ್ಣೆ ಯಾವ್ದು ಹಾಕ್ತೀಯೋ ಅದ್ರಿಗೆ ಯಾವ್ದಾಕಾರ ರುಚಿಗೋಲ್ಡ್ ಹಾಕ್ಬಿಡೋಣ. ರುಚಿಗೋಲ್ಡೆ ಹಾಕು, ಚೆನ್ನಾಗಿರುತ್ತೆ. ಹೇಳಿ ಸ್ವಾಮಿ. ಅದ್ರ ಮೇಲೆ ಒಂದು 10 ಪ್ಲೇಟ್ ಬಿಳಿ ಅನ್ನ. ಹುಳಿ ಅನ್ನ, ಬಿಳಿ ಅನ್ನ ಬಿಳಿ ಅನ್ನ, ಒಂದು 5 kg ಮೈಸೂರು ಪಾಕ್ ಹಾಕು. ಆಯ್ತು ಸ್ವಾಮಿ. ಅಲ್ಲಿ ಇವ್ರು ಲಾಡು ಇರೋ ಅಲ್ಲೇನಾದ್ರೂ ನಿಮಗೆ ರಾಜಸ್ಥಾನದಲ್ಲಿ ಅಡಿಗೆ ಭಟ್ರು ಏನಾದರೂ ಪರಿಚಯ ಇದ್ದಾರೆ? ಇಂಥ ಮಣಿ ನೀನು ಫಾಲೆ ಕಿಲಾಡಿ ನೀನು. ಸ್ವಾಮಿ. ಅಲ್ಲಿ ಹೇಳು ಬ್ರಾಹ್ಮಣರಿಗೆ ನನಗೆ ಹೇಳಿ 100 ಲಾಡು ಎತ್ತು ಮಣಿಗೆ ಅಂತ ಹೇಳು. ಸ್ವಾಮಿ, ವೇಳೆ ಆಯ್ತು. ಹೇಳಿ. ಅದ್ರ ಮೇಲೆ ಹಪ್ಳ ಚಂಡಿ ಬೇಳೆ ಆಯ್ತು, ಮೊಸರು ಗಿಡ್ಡಿ ಇರ್ತಲ್ಲ. ಹೇಳಿ ಸ್ವಾಮಿ. ಸ್ವಾಮಿ, ಅದೆಲ್ಲ ಇರ್ಲಿ. ಸ್ವಲ್ಪ ಏನಾದ್ರೂ ಇಕ್ಕಿದ್ದೀರಾ? ಏನದು? ಏನು ಇಕ್ಕಿದ್ದೀರಾ? ಸ್ವಾಮಿ. ನೆಶೆ. ಹೌದಾ? ನೀವು ಡೈಲಿ ಆದ್ರೆ ಒಂದೊಂದು ಮುಂಡೆ ನೆಶೆ ನಿಮ್ಗೆ ಅಡ್ಜಸ್ಟ್ ಸ್ವಾಮಿ, ಆಗುತ್ತೆ ಇಲ್ವೋ? ಮುಂಡೆ ಅಲ್ಲ ಸ್ವಾಮಿ, ಮುಂಡೆ ಬೇಸ ಬೇಡ. ಉಂಡೆ ಉಂಡೆನೆ ಸ್ವಾಮಿ. ಇದೆ ಮಡಿಗೆ ಇದ್ದೀನಿ. ನಿಮ್ದು ಯಾವ ಸ್ವಾಮಿ? ಸುಣ್ಣ ಏನಾದರೂ ಸ್ವಲ್ಪ ಇಟ್ಟಿದ್ದೀರಾ ಸ್ವಾಮಿ? ಕೊಡಿ ಸ್ವಾಮಿ ಸ್ವಲ್ಪ. ಚೆನ್ನಾಗುತ್ತೆ ಸ್ವಾಮಿ, ಸ್ವಲ್ಪ ಹೋಗ್ಬಿಡುತ್ತೆ. ಅಯ್ಯ ಬಿಡಿ ಸ್ವಾಮಿ, ಕತ್ತಿ ಹೋಗುತ್ತೆ ಜಳ್ಳು ಉಳಿತೆ ಅಲ್ವಾ ಸ್ವಾಮಿ? ಆಗಲ್ಲ ಸ್ವಲ್ಪ ಸ್ವಾಮಿ. ಚೆನ್ನಾಗಿ ಬೆರೆಸಿ. ಹೌದಾ? ತೆಗೆದುಕೊಳ್ಳಿ ಸ್ವಾಮಿ. ಕೊಡಿ ಅವ್ರಿಗೆ ಸ್ವಲ್ಪ ಹಾಕಿ. ತೆಗೆದುಕೊಳ್ಳಿ ಸ್ವಾಮಿ. ಸುಬ್ಬಮ್ಮಟ್ರೆ ಸ್ವಾಮಿ,
ಆ ಸ್ವಾಮಿ ಇಲ್ಲಿ ಸ್ವಲ್ಪ ಸ್ವಾಮಿ, ಕೊಡಿ. ಇದೇನು? ಜಾಸ್ತಿನೇ ಹಾಕು ಕಿಕ್ ಹಾಕೊಳ್ಳಿ ಕಿಕ್ ತೆಗೆದುಕೊಳ್ಳಿ ಹಾಕೊಳ್ಳಿ ಸ್ವಾಮಿ. ಸ್ವಾಮಿ ಎಲ್ಲ ಹಾಕೊಂಡೋದು ಕಿಕ್ ಹಾಕೊಳ್ಳಿ ಸ್ವಾಮಿ ತಿಕ್ಕಲ್ಲ ಸ್ವಾಮಿ, ತಿಕ್ 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 ಅದಿಮೆ 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 ತಿಕ್ಕ ಹಾಕೊಳ್ಳೋದು, ಅದಿಮೆ ಅದಿಮೆ ಓ ಸ್ವಾಮಿ ಅಕ್ಕಿ ಮೂಗ್ ಏರ್ಸು ಅಂತ ಹೇಳಿದೆ. ಮೂಗ್ ಕೇರ್ಸ್ಬೇಕಾ? ಏರ್ಸಿ. ಒಂದ್ಸತಿ ಏರ್ಸು ಸ್ವಾಮಿ, ತೋರಿಸಿ. ಭಾರಿ ಸ್ಟ್ರಾಂಗ್ ಹೇಳಿ. ಸ್ವಲ್ಪ ಎತ್ತು. ಕಡಬ ಗಿಡಬು ಬಲೆ ಕಾರಣ ಕಡಬ, ಕಡಬ ಗಿಡಬು ಬಲೆ ಕಾರಣ ಕಡಬ, ಹುಂಡಗೆ ಮಾಡಿದ ಅದಮುಂಡು ಎಪ್ಪತ್ತಾದರ ಹಾಗಲಿ ನಮಗೆ ಇಬ್ಬರಲ್ಲ ಬಂದೆ ನಾವು ಚಿತ್ರವಾದ ಬರುವ. ಬನ್ನಿ 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 ಸ್ವಾಮಿ, ಬನ್ನಿ 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 ಸ್ವಾಮಿ ಬನ್ನಿ ಬನ್ನಿ, ಟೈಮ್ ಆಯ್ತು ರಾಜಸ್ಥಾನ್ಕ. ಬ್ರಾಹ್ಮಣರೇ, ನಿಮಗೆ ಮಂಗಳವಾಗಲಿ. ಬ್ರಾಹ್ಮಣರೇ, ರಾಜ ಮಹಾರಾಜ ನಮ್ಮನ್ನು ಇಷ್ಟು ಜಾಗೃತವಾಗಿರಿಸಲು ಕಾರಣವೇನು ಮಹಾರಾಜ? ಬ್ರಾಹ್ಮಣರು ನವಗ್ರಹಗಳ ಚಮತ್ಕಾರ ಇರುವುದು ಎಂದು ಹೇಳಿದರು. ಅದರಲ್ಲಿ ಕನಿಷ್ಠರಾರು, ಬಲಿಷ್ಠರಾರು, ಒಳ್ಳೆಯವರಾರು, ಕೆಟ್ಟವರಾರು ಎಂಬುದನ್ನ ಸಂಕ್ಷಿಪ್ತವಾಗಿ ತಿಳಿಸುವಂತನಾಗಿ. ಬ್ರಾಹ್ಮಣರೇ, ಮಹಾರಾಜ ಹರಬು ಸುರರೇ ಕೇಳಿ ಕರವದು ಗ್ರಹಗಳು. ಬ್ರಾಹ್ಮಣರೇ, ಹರಬು ಸುರರೇ ಕೇಳಿ ಕರವದು ಗ್ರಹಗಳು ಪ್ರಿಯವಾಗುವ ನಮಗೆ ಮೆರವದು ಸುಖವೋ ಸುಖವೋ ಸುಖವೋ. ಬ್ರಾಹ್ಮಣರೇ, ಮಹಾರಾಜ ನನ್ನ ಮನಸ್ಸಿನ ಬ್ರಾಹ್ಮಣರೇ, ಮಹಾರಾಜ ನನ್ನ ಮನಸ್ಸಿನ ಸಂದೇಹ ಪಡುವಂತೆ ನನ್ನ ಮನಸ್ಸಿನ ಸಂದೇಹ ಪಡುವಂತೆ ಗುರುಗಳ ಹೇಳಿದ ಪಂಡಿತರೇ ಕೇಳಿ. ಬ್ರಾಹ್ಮಣರೇ, ಮಹಾರಾಜ ಗುರುಗಳ ಹೇಳಿದ ಪಂಡಿತರೇ ಕೇಳಿ. ಹರಬು ಸುರರೇ ಕೇಳಿ ಮೆರವುದು ಗ್ರಹಗಳು ಪ್ರಿಯವಾಗುವು ನಮಗೆ ಮೆರವುದು ಸುಖವೋ ಸುಖವೋ ಸುಖವೋ. ಬ್ರಾಹ್ಮಣರೇ, ಸರ್ವರು ಸಮರನು ಓರ್ವರೊರಯತೇನು. ಬ್ರಾಹ್ಮಣರೇ, ಸರ್ವರು ಸಮರನು ಓರ್ವರೊರಯತೇನು. ಗುರುಗಳ ಕರುಣಿಸಿ
ಬ್ರಾಹ್ಮಣರೇ, ಮಹಾರಾಜ. ನಾರದರು ನವಗ್ರಹಗಳು ಒಂದು ಚಮತ್ಕಾರ ಇರುವುದು ಎಂದು ಹೇಳಿದರು. ಅದರಲ್ಲಿ ಕನಿಷ್ಠರಾರು, ಬಲಿಷ್ಠರಾರು, ಒಳ್ಳೆಯವರಾರು, ಕೆಟ್ಟವರಾರು ಎಂಬುದನ್ನ ಸಂಕ್ಷಿಪ್ತವಾಗಿ ತಿಳಿಸುವುದನ್ನಾಗಿ ಮಹಾರಾಜ, ಪೂಜ್ಯರೇ, ಕ್ರೂರವಾಗಿರುವ ಗ್ರಹದ ವಿಚಾರವನ್ನು ತಿಳಿಸಬೇಕು ಅಥವಾ ಶಾಂತವಾಗಿರುವ ಗ್ರಹದ ವಿಚಾರವನ್ನು ತಿಳಿಸಬೇಕು ಮಹಾರಾಜ? ಬ್ರಾಹ್ಮಣರೇ, ಶಾಂತವಾಗಿರುವ ಗ್ರಹದ ವಿಚಾರವು ಯಾವಾಗಲೂ ಶಾಂತವಾಗಿ ಇರುವುದಲ್ಲವೇ? ಹೌದು ಮಹಾರಾಜ. ಆದ್ದರಿಂದ ಶಾಂತವಾದ ಗ್ರಹದ ವಿಚಾರವನ್ನು ಬಿಟ್ಟು ಕ್ರೂರವಾಗಿರುವ ಗ್ರಹದ ವಿಚಾರವನ್ನು ಮಹಾರಾಜ ಹೇಳುವವು ಕೇಳಿ. ಮಹಾರಾಜ ಹೇಳೋ ಕೈನವು ಪರರಿ ಕುಲದಿ. ಹೇಳೋ ಕೈನವು ಪರರಿ ಕುಲದಿ. ಹೇಳುವೆವೋ ನಾವಿದು ಮನವಿದು ನಾವಿದು. ಬ್ರಾಹ್ಮಣರೇ, ಬ್ರಾಹ್ಮಣರೇ, ಹೇಳ್ರಿ, ಮಾತೇಳ್ರಿ. ಮಹಾರಾಜ, ಬ್ರಾಹ್ಮಣತ್ವರೇ, 7ನೇ ಗ್ರಹವಾಗಿರುವ ಆ ಶನಿದೇವರು ಹುಟ್ಟಿದಾಗ ತನ್ನ ತಂದೆಯಾದ ಆ ಸೂರ್ಯದೇವನು ಮಗನನ್ನು ನೋಡಲು ಬಂದಾಗ ಮಗನ ಸುಮ್ಮನೆ ಇರು, ನಾನು ಹೇಳ್ತೀನಿ ಸುಮ್ಮನೆ. ತಂದೆಯ ಮೇಲೆ ಬಿಡಲು ತಂದೆಗೆ ಕೃಷ್ಣರಾವು ಪ್ರಾತವಾಯಿತು ಮಹಾರಾಜ. ಭೇಷ್, ಬಹಳ ಸಂತೋಷವಾಯಿತು. ಬ್ರಾಹ್ಮಣರೇ, ಮಹಾರಾಜ, ಶಾಂತವಾದ ಗ್ರಹಗಳಿಗೆ ಪಂಡಿತೋತ್ತಮರೇ, ಮಹಾರಾಜ, ಆ 1ನೇ ಗ್ರಹವಾದ ಆ ದೇವರಿಗೆ ಭಕ್ತಿಯಿಂದ ಪೂಜೆಯನ್ನು ಕೊಡಿ. ಮಹಾರಾಜ, ಎರಡನೇ ಗ್ರಹ ಚಂದ್ರಗ್ರಹ. ಚಂದ್ರನಿಗೆ ಚಿಗರೆ ಬಣ್ಣದ ವಸ್ತು
ಬಲು ಪ್ರಿಯವಾದುದು. ಈತನನ್ನು ಯಾರು ಭಕ್ತಿಯಿಂದ ಪೂಜಿಸುವರೋ ಅವರನ್ನು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡೋನು ಮಹಾರಾಜ. ಬ್ರಾಹ್ಮಣರೇ, ಮಹಾರಾಜ ಆ ಎರಡನೇ ಗ್ರಾಹಕನ್ನು ಭಕ್ತಿಯಿಂದ ಪೂಜೆಯನ್ನು ಕೊಡು. ಆಗಬಹುದು ಮಹಾರಾಜ, ಮೂರನೇ ಗ್ರಹ ಮಂಗಳ. ಮಂಗಳ ಗ್ರಹನಿಗೆ ಕೆಂಪು ಬಣ್ಣದ ಹೂಗಳು, ತೊಗರಿ ಬೇಳೆ ಬಲು ಪ್ರಿಯವಾದುದು. ಈತನನ್ನು ಯಾರು ಭಕ್ತಿಯಿಂದ ಪೂಜಿಸುವರೋ ಅವರನ್ನು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವನು ಮಹಾರಾಜ. ಬ್ರಾಹ್ಮಣರೇ, ಈ ಫಲ ಪುಷ್ಪಾರಗಳಿಂದ ಆ ಪೂಜೆಯನ್ನು ಮಾಡಿ. ಮಹಾರಾಜ, ನಾಲ್ಕನೇ ಗ್ರಹ ಬುಧ ಗ್ರಹ. ಬುಧ ಗ್ರಹನಿಗೆ ಹೆಸರು ಕಾಳು ಎಂದರೆ ಈತನಿಗೆ ಬಲು ಪ್ರಿಯವಾದುದು. ಈತನನ್ನು ಯಾರು ಭಕ್ತಿಯಿಂದ ಪೂಜಿಸುವರೋ ಅವರನ್ನು ಸಕಲ ಸಂಪತ್ತನ್ನು ಕೊಟ್ಟು ಆ ಬುಧದೇವನು ಕಾಪಾಡುವನು ಮಹಾರಾಜ. ಆ ಬುದ್ಧ ದೇವನಿಗೆ ಭಕ್ತಿಯಿಂದ ಪೂಜೆಯನ್ನು ಕೊಡಿ. ಆಗಬಹುದು ಮಹಾರಾಜ. ಮಹಾರಾಜ, ಐದನೇ ಗ್ರಹ ಗುರುಗ್ರಹ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈತನನ್ನು ಯಾರು ಭಕ್ತಿಯಿಂದ ಪೂಜಿಸುವರು ಅವರನ್ನು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡೋನು ಮಹಾರಾಜ. ಬ್ರಾಹ್ಮಣರೇ, ಆ ಧ್ರುವದೇವರನಿಗೆ ಭಕ್ತಿಯಿಂದ ಪೂಜೆಯನ್ನು ಕೊಡಿ. ಮಹಾರಾಜ, ಆರನೇ ಗ್ರಹ ಶುಕ್ರ ಗ್ರಹ. ಈತನಿಗೆ ಅವರೇಕಾಳು ಈತನಿಗೆ ಪ್ರಿಯವಾದ ವಸ್ತು. ಈತನನ್ನು ಯಾರು ಭಕ್ತಿಯಿಂದ ಪೂಜಿಸುವರು ಅವರನ್ನು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವನು ಮಹಾರಾಜ ಶುಕ್ರಗ್ರಹನು. ಆ ದೇವರಿಗನ್ನು ಭಕ್ತಿಯಿಂದ ಪೂಜೆಯನ್ನು ಕೊಡಿ. ಮಹಾರಾಜ, ಏಳನೇ ಗ್ರಹವಾದ ಶನಿಗ್ರಹ. ಆತನನ್ನು ಅನಂತರ ತಿಳಿಸುತ್ತೇವೆ ಮಹಾರಾಜ. ಎಂಟನೇ ಗ್ರಹವಾದ ರಾಹು ಗ್ರಹ. ಈತನಿಗೆ ಉದ್ದಿನ ಕಾಳು ಬಹಳ ಪ್ರಿಯವಾದುದು. ಈತನನ್ನು ಯಾರು ಭಕ್ತಿಯಿಂದ ಪೂಜಿಸುವರು ಅವರನ್ನು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವ ಮಹಾರಾಜ. ರಾಹು ಗ್ರಹ. ಆ ದೇವರನ್ನು ಭಕ್ತಿಯಿಂದ ಪೂಜೆಯನ್ನು ಮಾಡಿಸಿ. ಹಾಗೆ ಆಗಲಿ ಮಹಾಪ್ರಭು. ಮಹಾರಾಜ, ಬ್ರಾಹ್ಮಣರೇ, ಒಂಬತ್ತನೇ ಗ್ರಹ ಕೇತು ಗ್ರಹ. ಈತನಿಗೆ ಹುರುಳಿಕಾಳು ಎಂದರೆ ಈತನಿಗೆ ಬಲು ಪ್ರಿಯವಾದ ವಸ್ತು. ಈತನನ್ನು ಯಾರು ಭಕ್ತಿಯಿಂದ ಪೂಜಿಸುವರು ಅವರನ್ನು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವುದು ಮಹಾರಾಜ. ಆ ಗ್ರಹವನ್ನು ಭಕ್ತಿಯಿಂದ ಪೂಜೆಯನ್ನು ಮಾಡಿಸು. ಮಹಾರಾಜ, ಬ್ರಾಹ್ಮಣರೇ, ಏಳನೇ ಗ್ರಹವಾಗಿರುವ ಮಹಾರಾಜ, ಬ್ರಾಹ್ಮಣರೇ, ಇದು ಅಲ್ಲದೆ ನವಗ್ರಹಗಳನ್ನೆಲ್ಲ ಪೂಜಿಸಿ ತೃಪ್ತಿ ಪಡಿಸುವುದಲ್ಲದೆ ಬಲಿಷ್ಠರು ಕನಿಷ್ಠರು, ಚಿಕ್ಕವರು ದೊಡ್ಡವರು ಎಂಬ ರಾಜರದು ನಿಮ್ಮ ಬಾಯಿಂದ ಬರಬಾರದು ಮಹಾರಾಜ. ಬ್ರಾಹ್ಮಣರೇ, ಮಹಾರಾಜ, ಜನ್ಮ ಕೊಟ್ಟಂತ ತಂದೆಯು ಎಷ್ಟೋ ಪ್ರೀತಿ ಮಮತೆ ಮಮಕಾರದಿಂದ ಮಗನನ್ನು ನೋಡಲು ಹೋದಾಗ ಮಗನ ದೃಷ್ಟಿಯು ತಂದೆಯ ಮೇಲೆ ಬೀಳಲು ತಂದೆಗೆ ಕೃಷ್ಣಾರ್ಗವು ಪ್ರಾಪ್ತವಾಗಿದ್ದು ಆ ಭ್ರಷ್ಟ ಕ್ಷಣೆಯಿಂದಲೇ ಅಲ್ಲವೇ? ಛೇ! ಅವನನ್ನು ಪೂಜಿಸುವುದೇ ಅವನೇನು ಹೆಣಗಾದ ಕ್ರೂರನಾಗಿದ್ದ ಬಂದಲ್ಲಿ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಹತ್ತರಕ್ಕೆ ಕಳಿಸುವನು. ಎಚ್ಚರ! ಎನ್ನ ಆಸ್ಥಾನದಲ್ಲಿ ಆ ಭ್ರಷ್ಟರನ್ನು ಹೊಗಳಿದ್ದೆ ಆದರೆ ನಿಮಗೆ ತಕ್ಕ ಶಿಕ್ಷೆ ಆಗುವುದು. ಹೊರಡಿ! ಹಣಪಡ ಭಡೆಯನ್ನು ತಡೆಯನ್ನು ಬಿಡಲು ತೊಡಗಿದ ಸುವರ್ಣ ಹೋಗಲು. ಬ್ರಾಹ್ಮಣರೇ, ಹಣಪಡ ಭಡೆಯನ್ನು ತಡೆಯನ್ನು ಬಿಡಲು ತೊಡಗಿದ ಸುವರ್ಣ ಹೋಗಲು. ಮಗಳ ಬೇಡಿರೋ ಜೈತ ಚೆನ್ನೆಯನ್ನು ಬ್ರಾಹ್ಮಣರೇ, ಮಗಳ ಬೇಡಿರೋ ಜೈತ ಚೆನ್ನೆಯನ್ನು ಹಠ ದುಷ್ಟ ಮತಿ ಮಹಾಶನಿಯನ್ನು ಬ್ರಾಹ್ಮಣರೇ, ಹಠ ದುಷ್ಟ ಮತಿ ಮಹಾಶನಿಯನ್ನು ಜೈ ಫಡ ಫಡ ಫಡ
ಕೊಟ್ಟಂತ ತಂದೆಯು ಎಷ್ಟೋ ಪ್ರೀತಿ ಮಮತೆ ಮಮಕಾರದಿಂದ ಮಗನನ್ನು ನೋಡಲು ಹೋದಾಗ ಮಗನ ದೃಷ್ಟಿಯು ತಂದೆಯ ಮೇಲೆ ಬೀಳಲು ತಂದೆಗೆ ಕೃಷ್ಣರೋಗವು ಪ್ರಾಪ್ತವಾಗಿತ್ತು. ಆ ಭ್ರಷ್ಟ ಚಲಿಯಿಂದಲೇ ಅಲ್ಲವೇ? ಹೌದು ಸ್ವಾಮಿ. ತಂದೇನಾಯಿತು? ಹಾ ರಾಜ, ಕಣ್ಣುಗಳು ಕಾಣದೇ ಹೋದವು. ಅಯ್ಯೋ ಪಾಪ, ಆ ಅಶ್ವದಗಳು ತಾನೇ ಅಮ್ಮ, ಏನು ಮಾಡಿದ? ತಂದೇನಾಯಿತು? ಅದು ಅಲ್ಲದೆ ರಥಕ್ಕೆ ಕಟ್ಟಿದ ಗಾಲಿಗಳು ಮುರಿದು ತುಂಡು ತುಂಡಾದವು. ತಂದೇನಾಯಿತು? ಮಹಾರಾಜ, ಬ್ರಾಹ್ಮಣರೇ, 7ನೇ ಗ್ರಹವಿರೋ ಆ ಶನಿದೇವರು ಹುಟ್ಟಿದಾಗ ತನ್ನ ತಂದೆಯಾದ ಸೂರ್ಯದೇವನು ಮಗನ ನೋಡಲು ಬಂದಾಗ ಮಗನ ದೃಷ್ಟಿ ತಂದೆಯ ಮೇಲೆ ಬೀಳಲು ತಂದೆಗೆ ಕೃಷ್ಣ ರೋಗ ಪ್ರಾರ್ಥವಾಯಿತು. ಬೇಷ್ ಬ್ರಾಹ್ಮಣರೇ, ಹುಟ್ಟಿದರೆ ಅಂತ ಸತ್ಪುತ್ರನೇ ಹುಟ್ಟವೆ. ಬ್ರಾಹ್ಮಣರೇ, ಇನ್ನು ಮುಂದೆ ಎನ್ನ ಆಸ್ಥಾನದಲ್ಲಿ ಆ ಶನಿಯನ್ನು ಹೊಗಳಿದ್ದೇ ಆದರೆ ತಮಗೆ ಶಿಕ್ಷೆ ಆಗುವುದು. ಹೊರಡಿ. ಆಗಬಹುದು.